ನಮಸ್ಕಾರ. ನಮ್ಮ ಚಾನಲ್ನ ವೀಕ್ಷಕರೆಲ್ಲ ಮತ್ತೊಂದು ಕೃಷಿಯ ಅದ್ಭುತವಾದ ವಿಡಿಯೋ ಅಂತಲೇ ಹೇಳ್ಬೋದು. ಅದ್ಭುತವಾದ ವಿಡಿಯೋ ಅನ್ನೋದಕ್ಕೂ ಕಾರಣ ಇದೆ. ಒಂದು ಟೊಮೊಟೊ ಕೃಷಿನಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರ್ಬೋದು, ಇದರಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ರೋಗ ಅಂದರೆ ಪ್ರಾರಂಭದಲ್ಲಿ ವೈರಸ್ ರೋಗ. ಈ ವೈರಸ್ ರೋಗನ ವಿತೌಟ್ ವೈರಸ್ ಟೊಮೊಟೊ ಫಾರ್ಮಿಂಗ್ ಮಾಡಬೇಕಾದ್ರೆ ತುಂಬ ಸಮಸ್ಯೆಗಳಿದೆ. ತುಂಬ ಸ್ಪ್ರೇಗಳು ಕೊಡ್ತಾರೆ. ಎಲ್ಲ ಮಾಹಿತಿಗಳನ್ನ ಲೋಕೇಶ್ ಸರ್ ಅಂತ ಫಾರ್ಮರ್ ಇದ್ದಾರೆ, ಅವ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಳ್ಳೋಣ. ಟೊಮೊಟೊ ಬೆಳೆದಿರುವಂತ ಬೆಡ್ಡಲ್ಲೇ ಮತ್ತೆ ಟೊಮೊಟೊ ಮಾಡ್ಬೇಕಂತ ಹೇಳಿದ್ರೆ ರೈತರು ಒಂದ್ ಸ್ವಲ್ಪ ಹೆದರಿಕೆ ಪಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ರೋಗಗಳ ವಿಚಾರನೇ ಆಗ್ಲಿ, ಮತ್ತೆ ಇನ್ನೊಂದು ಸಸಿ ಬೆಳವಣಿಗೆ ಆಗ್ಲಿ ಆಗೋದಿಲ್ಲ ಅಂತ ಕೆಲವೊಬ್ರು ಯೋಚನೆ ಮಾಡ್ತಾರೆ. ಅಂತ ಒಂದು ಇದರಲ್ಲಿ ರೈತರು ಬಂದು ವಿಭಿನ್ನವಾಗಿ ಯೋಚನೆ ಮಾಡಿ ಯಾವ ರೀತಿ ಎಲ್ಲ ಬೆಳೆದಿದ್ದಾರೆ ಅನ್ನೋ ಒಂದು ಇದು ತಗೊಬೇಕಂತ ಹೇಳಿದ್ರೆ ರೈತರ ಕಡೆಯಿಂದಾನೆ ಮಾಹಿತಿ ಚೆನ್ನಾಗಿರುತ್ತೆ. ಇನ್ನು ನಿಮ್ಗೆ ನೋಡೋದಾದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಹೋದ್ ಸರ್ತಿ ಟೊಮೊಟೊ ಬೆಳೆದಿರೋದಕ್ಕೆ ಉದಾಹರಣೆ ಬೇಕಂತ ಹೇಳಿದ್ರೆ ಇಲ್ಲಿ ಗಮನಿಸಿ ಎಷ್ಟು ಗಿಡಗಳು ಇಲ್ಲಿ ಮೊಳತಿದೆ ಅಂತ ಹೇಳ್ಬಿಟ್ಟು. ಬನ್ನಿ ರೈತರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೊಂಡು ಏನೆಲ್ಲ ಒಂದು ಸ್ಟೆಪ್ಸ್ನ ತಗೊಂಡಿದ್ದಾರೆ ಈ ರೀತಿ ಬೆಳೆ ಮಾಡೋದಕ್ಕೆ, ಮತ್ತೆ ಮುಖ್ಯವಾಗಿ ವೈರಸ್ ನಿಯಂತ್ರಣಕ್ಕೆ. ಈಗ ಬೇಸಿಗೆದಲ್ಲಿ ವೈರಸ್ ಬರ್ತಾ ಇತ್ತು ಅಂತ ಹೇಳಿದ್ರು, ಈಗ ಬಂದು ಮಳೆಗಾಲದಲ್ಲೂ ಕೋಲ್ಡ್ ಕ್ಲೈಮೇಟ್ ಅಲ್ಲೂ ವೈರಸ್ ಬರೋಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಒಂದು ಒಟ್ಟಾರೆ ಮಾಹಿತಿನ ರೈತರ ಹತ್ರ ತಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ಸರ್ ಲೋಕೇಶ್ ಅಂತೇಳಿ, ನಾಗಪುರ. ನಮ್ದು ನಾಗಪುರ. ಸರ್ ಮಾಲೂರು ತಾಲೂಕು. ಸರ್ ನೀವು ಎಷ್ಟು ವರ್ಷಗಳಿಂದ ಈ ಟೊಮೊಟೊ ಕೃಷಿನ ಮಾಡ್ತಾ ಇದ್ದೀರಾ? ಟೊಮೊಟೊ ಕೃಷಿ ನಾವು ಅಪ್ಪನವ್ರ ಕಾಲದಿಂದ ಮಾಡ್ತಾರೆ, ನಾವು ಮಾಡ್ತಾನೆ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಹಾ ಸರ್, ನಾನು ಈಗ ಬೇರೆ ಅಂದ್ರೆ ಟೊಮೊಟೊ ಕೃಷಿ ಎಲ್ಲಾರು ಮಾಡ್ತಾರೆ. ಈಗ ಟೊಮೊಟೊದಲ್ಲೇ ಮತ್ತೆ ಟೊಮೊಟೊ ಮಾಡ್ಬೇಕಂತ ಹೇಳಿದ್ರೆ ರೈತರಿಗೆ ಒಂದಿಲ್ಲ ಒಂದು ತಲೆನಲ್ಲಿ ಒಂದು ಯೋಚನೆ ಓಡ್ತಾ ಇರುತ್ತೆ. ಹಾಕಿದ ಬೆಳೆನೇ ಹಾಕಿದ್ರೆ ಬೆಳೆ ಆಗಲ್ಲ ಅಂತಾರೆ, ಮತ್ತೆ ರೋಗ ಲಕ್ಷಣಗಳು ಜಾಸ್ತಿ ಇರ್ತದೆ ಅಂತಾರೆ, ಮತ್ತೆ ಗಿಡದ ಬೆಳವಣಿಗೆನೂ ಕುಂಠಿತವಾಗಿರ್ತದೆ ಅಂತಾರೆ. ಸೊ ಇದಕ್ಕೆಲ್ಲ ವಿರುದ್ಧವಾಗಿ ಏನಿದೆ ನಿಮ್ಮ? ಹೋದ ವರ್ಷ ಮಾಡಿದ್ದೆ 2 ಸಲ, ಯಾವಾಗ ಚೆನ್ನಾಗಿತ್ತು. ಇವಾಗ 2 ಸಲ ಮಾಡಿದ್ನಿ, ಇವಾಗ ಚೆನ್ನಾಗೈತೆ. ಪಕ್ಕದಲ್ಲಿ ಅಕ್ಕಪಕ್ಕ ಹಳೆ ಗಿಡ ಇರಬಾರ್ದು, ಚೆನ್ನಾಗತ್ತದೆ. ಹಳೆ ಗಿಡ ಇದ್ರೆ ಬಾಧೆ. ಔಷಧಿಗಳು ಕರೆಕ್ಟ್ ಆಗಿ ಹೊಡ್ಕೊಂಡ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗತ್ತದೆ. ಸರಿ ಸರ್, ಓಕೆ. ಇದೆಲ್ಲ ಒಂದು ಇದಾಯ್ತು ಸರ್. ಈಗ ಮೊದಲನೇದಾಗಿ ಎಲ್ಲಾರು ಒಂದು ಸೀಡ್ಸ್ ಹೈಬ್ರಿಡ್ ನಾಟಿ ಮಾಡಿದ್ಮೇಲೆ ನಾಟಿ ಮಾಡ್ತಾರೆ. ನಾಟಿ ಮಾಡಿದ್ರೆ ಆ ಫೀಲ್ಡ್ ಅಲ್ಲಿ ಮತ್ತೆ ಹೈಬ್ರಿಡ್ ಮಾಡ್ತಾರೆ. ನಿಮ್ದು ಯಾವ ರೀತಿ? ಮೊದಲು ನಾಟಿನೇ ಇವಾಗ ನಾಟಿನೇ. ಮೊದಲು ನಾಟಿ ಮಾಡಿ ಇವಾಗ ನಾಟಿ. ಸರ್ ಯಾವ್ದು ಇದಕ್ ಮುಂದಿನ ತಳಿ ಯಾವ್ದು? ಮುಂದಿನ ತಳಿ ಸಾಂಬಾರ್ ಮಾಡಿದ್ರೆ. ಅದೇ ಸರ್, ಯಾವ ವೆರೈಟಿ? ಆ ವೆರೈಟಿ ಗೊತ್ತಿಲ್ಲ. ಇದು ನಾಟಿನೇ ಸಾಂಬಾರ್ ಮಾಡಿದ್ರೆ, ಜಾತಿ ಕಂಪನಿ ಗೊತ್ತಿಲ್ಲ ಅದು. ಇದು ಬಂದು ಸಲಾರ್ ಅಂತ ಹೇಳಿದ್ರು. ಸ್ನೇಹಿತರೆ, ಸಲಾರ್ ಅನ್ನೋ ತಳಿ ಬಗ್ಗೆ ನಂದು ಕೆಲವೊಬ್ರು ಮಾಹಿತಿಗಳನ್ನ ಕೇಳಿದ್ರಿ ನನ್ನ ಕಾಮೆಂಟ್ಸ್ ಅಲ್ಲಿ ಮತ್ತೆ ವೈಯಕ್ತಿಕವಾಗಿ. ಸೊ ಸಲಾರ್ ಅನ್ನೋ ವೆರೈಟಿ ನೋಡಿ ಈ ರೀತಿಯಲ್ಲಿ ಇದೆ ಸ್ನೇಹಿತರೆ. ಗಿಡ ನೀವು ಗಮನಿಸ್ತಾ ಇರ್ಬೋದು, ಸಾರ್ ನಿಂತ್ಕೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 3.5-4 feet ವರೆಗೂ ಗಿಡದ ಬೆಳವಣಿಗೆ ಅನ್ನೋದಿದೆ. ಸೊ ಇನ್ನ ಇದನ್ನ ಕಟ್ಟಿಲ್ಲ, ಕಟ್ಟಿದ್ರೆ ಇನ್ನ ಒಂದ್ ಸ್ವಲ್ಪ ನಾಳೆ ಬರ್ತಾರೆ. ಸರಿ ಅಣ್ಣ, ಈಗ ಫಸ್ಟ್ ಒಂದು ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ. ಟೊಮೊಟೊ ಬೆಳೆಗೆ ತಾಕತ್ತಾಗಿರ್ಬೇಕು ನೆಲ ಅಂತ ಹೇಳ್ತಾರೆ. ನೀವೆಲ್ಲ ಏನು ನೆಲದ ತಯಾರಿಗೆ ಮೊದಲು ತಾಕತ್ ಮಾಡಿದ್ರೆ ಮೊದಲು ಬೆಟ್ಕ? ಅದೇ ಸರ್, ಏನೆಲ್ಲ ಗೊಬ್ಬರಗಳು ಕೊಡ್ತೀವಿ? ಫಸ್ಟ್ ಬೆಟ್ಕ ಕೊಳಗೊಬ್ಬರ ಹೊಡೆದಿದ್ರೆ, ಆಮೇಲೆ ಸ್ವಲ್ಪ ಹಿಂಡಿಗಳು, ಇದು ವಿರಾಟ್ ಅಂತ ಹೇಳಿ ಗೊಬ್ಬರ ಬರ್ತದೆ, ವಿರಾಟ್ ಅಂತ ಹೇಳಿ ಆ ಗೊಬ್ಬರ ಅದೆಲ್ಲ ಹಾಕಿ ಮೇಲೆ ಇದು ಬೆಟ್ಟ ಹೊಡೆದೆಲ್ಲ ಮಾಡಿದ್ರೆ ಅದು ಸ್ವಲ್ಪ ತಾಕತ್ ಇರ್ತದೆ. ನಾವು ಸ್ವಲ್ಪ ಒಂದ್ 7 ಗಂಟೆ ಗೊಬ್ಬರ ಕಾತುಗಳು ಹಾಕೊಂಡು ಗಿಡಕ್ಕೆ ಸೆಂಟ್ರ್ ಹಾಕಿದ್ರೆ, ಅಂದ್ರೆ ಹಳೆ ಹೊಲಗಳಲ್ಲಿ ಗಾತುಗಳು ಹಾಕೊಂಡು ಗೊಬ್ಬರ ಹಾಕಿದ್ರೆ 1 7 ಗಂಟೆ ಗೊಬ್ಬರ ಕೊಟ್ಟಿದ್ರೆ, ಕಾಂಪ್ಲೆಕ್ಸ್ ಗೊಬ್ಬರ. ಮತ್ತೆ ಆಮೇಲೆ ಇದು ನ್ಯೂಟ್ರಿಯನ್ಸ್ ಡ್ರಿಪ್ ಗೊಬ್ಬರ 1261 ಅದು ಬಿಡ್ತಾ ಇರ್ತೀರಿ. ಅದೆಲ್ಲ ಕೊಡ್ತಾ ಇರ್ತೀರಿ ಸರ್. ಈಗ ಸಸ್ಯ ಇದು ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದ್ರೆ ಸಾಲಿಗೆ ಒಂದು 4.25 5 ಅಡಿ ಬರುತ್ತೆ. 5 ಅಡಿ ಬರುತ್ತೆ. ಇವಾಗ ಬಂದು ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಔಷಧಿ ಹೊಡೆಯೋದಕ್ಕೆ ಓಡಾಡೋದಕ್ಕೆಲ್ಲ ಕಟ್ಟಿದ್ರೇನೆ ಚೆನ್ನಾಗಿರೋದು. ಮತ್ತೆ ಸಸಿಯಿಂದ ಸಸಿಗೆ ಅಂತರ ಎಷ್ಟು ಕೊಡ್ತೀರಾ ಸರ್? ಸಸಿಯಿಂದ ಸಸಿಗೆ 1.25 ಅಡಿ 2 ಅಡಿ ಇರಬೇಕು ಸರ್. 2 ಅಡಿ ಇರ್ಲೇಬೇಕು. 1.25 ಅಡಿ 1.5 ಅಡಿ ಮೇಲೆ ಇರಬೇಕು. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಸಸಿ ಜಾಸ್ತಿ ಕುಳಿಸ್ಬಿಟ್ರೆ ಅಧಿಕ ಇಳುವರಿ. ಎಕರೆಗೆ 4,000 ಅಷ್ಟೇ ಸರ್ ಉಳ್ಬೇಕು. ಸರ್ ಅಲ್ಲ, ಕೆಲವೊಬ್ರು ಏನ್ ಯೋಚನೆ ಮಾಡ್ತಾರೆ, ಸಸಿಗಳು ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಬರ್ತದೆ. ಜಾಸ್ತಿ ಆಗದಷ್ಟು ಗಿಡ ಒತ್ತಡಿ ಆಗಿ ಡ್ರಾಪ್ ಆಗುತ್ತೆ ಸರ್. ಡ್ರಾಪ್ ಆಗುತ್ತೆ. ಓಕೆ ಸರ್, ಇದೆಲ್ಲ ಒಂದು ಮಾಹಿತಿ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಸರ್. ಮತ್ತೆ ಈಗ ವೈರಸ್ ಲಕ್ಷಣಗಳು ಯಾವುದೇ ರೀತಿಯಾದ ಲಕ್ಷಣ ಇದರಲ್ಲಿ ಕಾಣಿಸ್ತಾ ಇಲ್ಲ ಸರ್. ಇದು ವೆರೈಟಿಗೆ ಸಂಬಂಧಪಟ್ಟಿರೋದಾ, ಅಥವಾ ನೀವು ಯಾವ್ದಾದ್ರು ಔಷಧಿಗಳನ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿ ಏನಾದ್ರು ಈ ರೀತಿ ಬೆಳೆ ಮಾಡಿದಿರಾ ಸರ್? ಸರ್ ಔಷಧಿಗಳ ಮೇಲೆ ಡಿಪೆಂಡ್ ಸರ್. ವೆರೈಟಿಗಳಿಂದ ಎಲ್ಲಾ ಕಡೆ ಬೇರೆ ಕಡೆ ಎಲ್ಲ ವೈರಸ್ ಬಂದೈತೆ. ಈ ವೆರೈಟಿಗೆ ವೈರಸ್ ಬಂದಿರೋದಿದೆಯಾ ಸರ್? ಈ ವೆರೈಟಿ ಗೊತ್ತಿಲ್ಲ ಸರ್, ಯಾರು ಹಾಕಿದಾರೆ ನೋಡಿಲ್ಲ ನಾವು. ಸಲಾರ್ ಅನ್ನೋದು ನಮ್ ಕಡೆ ಬಂದು, ನಾನು ಇಷ್ಟು ದಿನ ಸುಮಾರು ಟೊಮೊಟೊ ಬಗ್ಗೆ ವಿಡಿಯೋಗಳು ಮಾಡಿರ್ತೀನಿ, ಬಟ್ ಸಲಾರ್ ಮಾಡ್ತಾ ಇರೋದು ಇದೆ ನಾನು ಮೊದಲನೇ ಟೈಮ್ ಸರ್. ಸೊ ಓಕೆ ಸರ್, ಈಗ ನೀವ್ ಹೇಳಿದ್ರಿ
ಔಷಧಿಗಳು ಇದೆಲ್ಲ ಒಟ್ಟಾರೆ ಮೇಂಟೈನ್ ಮಾಡಿದ್ರೇನೆ ನಾವು ಬೆಳೆ ನೀಟಾಗಿ ತೆಗಿಯೋದಕ್ಕೆ ಆಗೋದು ಅಂತ. ಸರ್ ನಿಮ್ಮ ಒಂದು ಸ್ಟಾರ್ಟಿಂಗ್ ಅರ್ಲಿಯರ್ ಸ್ಟೇಜ್ ಅಲ್ಲಿ ಬಂದು ಟೊಮೊಟೊ ಸಸಿ ಸಾಯಕ್ ಸ್ಟಾರ್ಟ್ ಆಗುತ್ತೆ, ಕಾಂಡ ಹತ್ರ ಕೊಳೆತು ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಏನ್ ಪ್ರಿಕಾಷನ್ಸ್ ತಗೋತೀರಾ ನೀವು? ಸರ್ ಅದಕ್ಕ ತೇವಾಂಶ ಇದ್ರಾಗನ ಸ್ವಲ್ಪ ಬೀದಿರ ಮಣ್ಣು ಸ್ವಲ್ಪ ಹಾಕಿದ್ರಾಗನ ಅದು ಕಂಟ್ರೋಲ್ ಬರ್ತಾ ಇದೆ ಸರ್. ಈಗ ಸ್ವಲ್ಪ ಹಸಿ ಮಣ್ಣು ಹಾಕ್ಬೇಕಲ್ಲ ಸರ್, ಒಣಗಿರೋ ಹಸಿ ಮಣ್ಣು ಹಾಕ್ಬೋದು. ತೇವಾಂಶ ಇಲ್ಲದ್ರೆ ಹಾಕ್ಬಾರ್ದು. ಅದು ಎಷ್ಟೊತ್ತಿನಲ್ಲಿ ಹಾಕಿದ್ರೆ ಉತ್ತಮ? ಅದು ಬೆಳಗ್ಗೆ ಹೊತ್ತಲ್ಲ ಯಾವಾಗಾದ್ರೂ ಹಾಕ್ಬೋದು. ತೇವಾಂಶ ಇರ್ಬೇಕು. ತೇವಾಂಶ ಇದ್ರೆ ಗಿಡಕ್ಕೆ ಏನ್ ಎಫೆಕ್ಟ್ ಆಗಲ್ಲ. ಮಣ್ಣು ಹಾಕಿದಾಗನ ಅದು ಬರ್ನ್ ಆಗುತ್ತೆ, ದಂಟಲ್ಲಿ ಕೊಳ್ಕಂತದ ಅದು. ಸರಿ ಸರ್, ಇದೊಂದು ಇದಾಯ್ತು ಸರ್. ಈಗ ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೋತೀರಾ? ಅಥವಾ ಡ್ರಿಂಚಿಂಗ್ ಆಗ್ಲಿ ಎಷ್ಟ್ ಟೈಮ್ ಡ್ರಿಂಚಿಂಗ್ ಕೊಡ್ತೀರಾ ಅಂತ? ಡ್ರಿಂಚಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಓಪನಿಂಗ್ ನಾವು ರಾಡಿ ಪಂಪ್ ಮಾಡಿದ್ರೆ ಫಸ್ಟ್ ನಾರು ಹೋಗುವಾಗ ವೈಟ್ ರೂಟ್ಸ್ ಎಲ್ಲ ಬರೋದು ಅದ್ರಕ ಅದ್ ಮಾಡಿದ್ರೆ ನಾವು ಇದಕ್ಕ ಕರ್ಜಲಿಕ್ ಅಂತೇಳಿ ಏನ್ ಮಾಡಿಲ್ಲ, ಏನು ಬಂದಿಲ್ಲ. ಅದೇ ಮಣ್ಣು ಹಾಕೊಂಡ್ರೆ ಅಷ್ಟೇ, ಏನು ಮಾಡಿಲ್ಲ. ನೀವು ಏನಂತ ಹೇಳಿದ್ರೆ ಇದು ಡ್ರಿಂಚಿಂಗ್ ಮಾಡೋದಕ್ಕೆ ಬದಲಾಗಿ ಡ್ರಿಂಚಿಂಗ್ ನೀರು ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಮಣ್ಣು ಹಾಕಿದ್ರೆ ಅಷ್ಟೇ. ಮಳೆ ಬೀಳ್ತಾ ಇತ್ತು, ಮಳೆ ಬಿದ್ದಾಗ ತೇವಾಂಶ ಮಣ್ಣು ಎತ್ತಾಕಿದ್ರೆ ಅಷ್ಟೇ. ಓಕೆ ಸರ್, ಇದೊಂದು ವಿಚಾರ ಆಯ್ತು ಸರ್. ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ, ಈಗ ಸಾಮಾನ್ಯವಾಗಿ ಒಂದು ಬೆಳವಣಿಗೆ ಹಂತದಲ್ಲಿ ವೈರಸ್ ಸ್ಟಾರ್ಟ್ ಆಗುತ್ತೆ ಸರ್. ವೈರಸ್ ಸ್ಟಾರ್ಟ್ ಆದಾಗ ಯಾವ ರೀತಿ ಇರುತ್ತೆ ಪ್ರಿಕಾಷನ್ಸ್? ಅಂದ್ರೆ ಸ್ಪ್ರೇಗಳ ವಿಚಾರ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ? ಸ್ಪ್ರೇಗಳು ಸರ್ ಅಂದ್ರೆ ಎಲ್ಲ ವೈಟ್ ಪ್ಲೇಸ್ ಸೊಳ್ಳೆ ಮೇಲೆನೆ ಮಾಡ್ಬೇಕು ಜಾಸ್ತಿ. ಟ್ರಿಪ್ಸ್ ಮೇಲೆ ಸೊಳ್ಳೆ ಮೇಲೆ ಮಾಡಿದ್ರೆ ಪ್ರಮುಖವಾಗಿ ವೈರಸ್ ಬರೋದಕ್ಕೆ ಕಾರಣನೇ ಅದು. ಪ್ರಮುಖವಾಗಿ ಅದೇ ಗಿಡ್ನಿ ಹಬ್ಸೋದು, ಅದೇ ಇದು ಸೊಳ್ಳೆನ ಜಾಸ್ತಿ ಹಬ್ಸೋದು. ಅದು ಮಾಡಿದ್ರೆ ಸರ್ ಅದನ್ನೆಲ್ಲ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಯಾವ ರೀತಿಯಾದ ಒಂದು ಔಷಧಿಗಳನ್ನ ಬಳಕೆ ಮಾಡಿದ್ರೆ ಈ ಒಂದು ಬೆಳೆಗೆ? ಮತ್ತೆ ಫಸ್ಟ್ ಬೆನಿವೆ ಮಾಡಿದ್ರೆ ಫಸ್ಟ್ ಒಂದು 15-20 ದಿವಸ ಆದ್ಮೇಲೆ ಒಂದ್ ಕೊಟ್ಟ ಬೆನಿವೆ ಮಾಡಿದ್ರೆ ಅದನ್ನ ಹೊರತುಪಡಿಸಿ ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ರೋಗ ಲಕ್ಷಣಗಳೆಲ್ಲ ಏನ್ ಕಾಣಿಸ್ಕೋಬಹುದು ಜಾಸ್ತಿ ಅಂತ ಹೇಳಿದ್ರೆ? ರೋಗ ಲಕ್ಷಣ ಅಂದ್ರೆ ಹಣ್ಣೆಲ್ಲ ಬರ್ತದೆ, ಕಾಯಿ ಮೇಲೆ ಅಮ್ಮನಟ್ಟದಂಗೆ ಕಚ್ಚಿ ಬರ್ತದೆ. ಸರ್ ಇದು ಬ್ಯಾಕ್ಟೀರಿಯಲ್ ಸ್ಪಾಟ್, ಬ್ಯಾಕ್ಟೀರಿಯಾ ಅದು ಬರ್ತದೆ. ಅದಕ್ಕ ಔಷಧಿ ಮಾಡ್ಕೋಬೇಕು. ಔಷಧಿ ಮಾಡ್ಕೊಬೇಕು. ಬ್ಯಾಕ್ಟೀರಿಯಾ ನಾಶಕ ಮಾಡ್ಬೇಕು. ಮೆರಿವನ್ ಮಾಡ್ಬೇಕು. ಬ್ಯಾಕ್ಟೀರಿಯಾ ನಾಶಕ ಮೆರಿವನ್ ಮಾಡ್ತಾರೆ. ಆಮೇಲೆ ಕ್ಯಾಬ್ರಾ ಟಾಪ್ ಮಾಡ್ತಾರೆ. ಆಮೇಲೆ ಮಾಡಿದಾಗನ ಬೇರೆ ಯಾವ್ದೋ ಒಂದು ನಮಗೆ ಒಂದು ರೋಗ ಲಕ್ಷಣ ನೋಡ್ಕೊಂಡು ಅದಕ್ಕೆ ತಕ್ಕದಂಗೆ ಚೂಸ್ ಮಾಡ್ಕೊಂಡು. ಅದೇ ಹೊಸ ಕಂಪನಿ ಎಲ್ಲ ಬಂದ ಹೆಸರುಗಳೆಲ್ಲ ಕ್ಯಾಪಿಲ್ಲ. ಬೇಡ ಪರವಾಗಿಲ್ಲ ಸರ್. ಅಂದ್ರೆ ರೋಗ ಲಕ್ಷಣ ನೋಡ್ಕೊಂಡು ನೀವು ಅದಕ್ಕೆ ಬೇಕಾಗಿರೋ ಸೂಕ್ತವಾದ ಔಷಧಿನ. ಮೇನ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅಂಬು ಕಟ್ಟಿದ ತಕ್ಷಣ ಯಾವ್ದನ್ನಾಗ್ಲಿ ಔಷಧಿ ವೈರಸ್ ಕಿಟ್ ಅಂತ ಹೇಳಿ ಬರ್ತದೆ. ಇದು ಬೆಲ್ಲ ಮಿಕ್ಸ್ ಮಾಡಿ ವೈರಸ್ ಕಿಟ್ ಹೊಡಿಬೇಕು. ಅದು ಹೊಡೆದ್ರೆ ವೈರಸ್ ಸ್ಪ್ರೆಡ್ ಆಗೋದಿಲ್ಲ. ಇವಾಗ ಗಿಡ ಕಟ್ಬೇಕಾದ್ರೆ ಗಿಡ ಮುಟ್ತಾರಲ್ಲ, ಒಂದರಿಂದ ಮುಟ್ಕೊಂಡು ಹೋದ್ರಾಗ ಅದು ವೈರಸ್ ಅವಾಗೆ ಸ್ಪ್ರೆಡ್ ಆಗೋದು. ಅಂಬು ಕಟ್ಟಿದ ತಕ್ಷಣ ಹಂಗೆ ಮುದ್ದಾಡ್ಬೇಕು. ವೈರಸ್ ಕಿಟ್ ಅಂತೇಳಿ ಅದೇ ಬೇರೆ ಬರ್ತದೆ ಮದ್ದು. ಸರ್ ಏನಾದ್ರು ಹೆಸರು ಏನಾದ್ರು ಗೊತ್ತಿರೋದು? ಇಲ್ಲ, ಅದ್ರ ಹೆಸರೇ ವೈರಸ್ ಕಿಟ್ ಅಂತ ಹೇಳಿ. ವೈರಸ್ ಕಿಟ್. ಓಕೆ ಸರ್. ನೋ ವೈರಸ್ ಅಂತೇಳಿ ಅದ್ರ ಹೆಸರು. ನೋ ವೈರಸ್. ಅದನ್ನು ಬೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹೊಡೆದ್ರಾಗನ 100 ಲೀಟರ್ 1 kg ಬೆಲ್ಲ ಹಾಕ್ಬೇಕು. ಆ ವೈರಸ್ ಕಿಟ್ ಹಾಕಿ ನೋಡಿದಾಗನ ವೈರಸ್ ಸ್ಪ್ರೆಡ್ ಆಗೋದಿಲ್ಲ, ಅಷ್ಟಿಗೆ ಕಂಟ್ರೋಲ್ ಬರ್ತದೆ. ಓಕೆ ಸರ್, ಇದೆಲ್ಲ ಒಂದು ಔಷಧಿಗಳ ವಿಚಾರ, ರೋಗ ಲಕ್ಷಣಗಳು, ಕೀಟಬಾಧೆ, ಇದರ ಬಗ್ಗೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ ಸರ್. ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಒಂದು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಗಿಡ ಬೆಳವಣಿಗೆ ಹಂತದಲ್ಲಿ ಏನ್ ಗೊಬ್ಬರ ಕೊಡ್ತೀರಾ ಸರ್? ಗಿಡ ಬೆಳವಣಿಗೆ ಇದರಲ್ಲಿ 11-40-11 ಕೊಡ್ತೀರಿ. ಆಮೇಲೆ ಇದು 12-61 ಕೊಡ್ತೀರಿ. ಹೂವು ಸೆಟ್ ಆಗೋ ಶಕ್ತಿಮಾನ್ ಕೊಡ್ತೀರಿ, ನ್ಯೂಟ್ರಿಯನ್ಸ್ ಕೊಡ್ತೀರಿ, ಇದೆಲ್ಲ ಕೊಡ್ತೀರಿ ಸರ್. ಈಗ ಇದು ಒಟ್ಟಾರೆ ಗೊಬ್ಬರಗಳು ಬಂದು ಬೆಳವಣಿಗೆಗೆ ಹಂತವಾಗಿ ಆ ಟೈಮ್ಗೆ ಆ ಗೊಬ್ಬರಗಳನ್ನ ಕೊಟ್ಕೊಳ್ತಾ ಬರ್ತೀರಾ. ಇನ್ನ ಅದನ್ನ ಹೊರತುಪಡಿಸಿದ್ರೆ ಸರ್, ಈಗ ಈ ಒಂದು ಸಲಾರ್ ಅನ್ನೋ ತಳಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಓಕೆ, ಸಲಾರ್ ಚೆನ್ನಾಗೈತೆ ಸರ್. ಇದೇ ಫಸ್ಟ್ ಟೈಮ್ ಹಾಕಿರೋದು. ಈ ತರ ಆದ ನಾನು ಗಂಟೆಲ್ಲ ಚೆನ್ನಾಗೈತೆ. ಅಂದ್ರೂ ಎರಡನೇ ಬೆಡ್ ಅಲ್ಲಿ ಎರಡನೇ ಬೆಡ್ ಹಾಕಿರೋದು. ನೀವೇ ಚೆಕ್ ಮಾಡ್ಬೇಕು ಎರಡನೇ ಬೆಡ್ ಹಾಕಿರೋದು. ಅಲ್ಲ, ಚೆಕ್ ಮಾಡೋದೇನಿಲ್ಲ ಸರ್. ನೀವು ಪ್ರತ್ಯೇಕವಾಗಿ ಅದನ್ನ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಲ್ಸು ಆಲ್ರೆಡಿ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಹೋಲುಗಳು ಆಲ್ರೆಡಿ ಹಳೇದಿದೆ. ಸೊ ಅದನ್ನ ಗಮನಿಸಿ. ಇಲ್ಲಿ ಮಣ್ಣು ಹಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ. ಸೊ ಓಕೆ, ಇದೊಂದು ಇರ್ಲಿ ಸರ್. ಸರ್ ಒಟ್ಟಾರೆ ಒಂದು ಟೊಮೊಟೊ ಬೆಳೆ ಬಗ್ಗೆ ಒಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗಿನ ಟೈಮಲ್ಲಿ ಬಂದು ವೈರಸ್ ನಿಯಂತ್ರಣಕ್ಕೆ ಒಂದ್ ಸ್ವಲ್ಪ ಜನ ರೈತರು ಕಷ್ಟ ಪಡ್ತಾ ಇದ್ದಾರೆ. ಪ್ರಮುಖವಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟೆಪ್ಸ್ ಎಲ್ಲ ನೀಟಾಗಿ ನಮ್ಗೆ ಹೇಳಿದೀರಾ. ಮತ್ತೆ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಚಾನೆಲ್ ಕಡೆಯಿಂದ, ನಮ್ಮ ಫಾಲೋವರ್ಸ್ ಕಡೆಯಿಂದ ಎಲ್ಲ ಧನ್ಯವಾದಗಳು ಸರ್. ನಮಸ್ತೆ ಸರ್, ಧನ್ಯವಾದ.